ಇವತ್ತು ಅಂಬರೀಷ್ ಅವರ 6ನೇ ಒಂದು ಪುಣ್ಯಸ್ಮರಣೆ. ಆದರೆ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಅಥವಾ ಅವರ ಅಭಿಮಾನಿಗಳಲ್ಲಿ ಅವರು ಪ್ರತಿ ಕ್ಷಣ ಪ್ರತಿದಿನ ಅವ್ರು ನಮ್ಮ ಜೊತೆಲೇ ಇರ್ತಾರೆ ಅನ್ನೋ ಒಂದು ಭಾವನೆಯಲ್ಲೇ ಈ 6 ವರ್ಷಗಳನ್ನು ನಾವು ಕಳೆದಿದ್ವಿ. ಸೊ ಅವರ ನೆನಪು ಎಲ್ಲ ಕಡೆನೂ ಯಾವಾಗ್ಲೂ ನಮ್ಮ ಜೊತೆಲಿದೆ. ಮೇಡಮ್, ಪರ್ಟಿಕ್ಯುಲರ್ ಆಗಿ ಈ ಬಾರಿ ಒಂದು ವಿಶೇಷ ಜೂನಿಯರ್ ಅಂಬರೀಷ್ ಅವರ ಆಗಮನ ಆಗಿದೆ ಮನೆಗೆ. ಸೊ ಆ ಸಂಭ್ರಮದ ಗಳಿಗೆ ಮೊದಲು ನೀವು ಮುದ್ದಾಡಿದ್ದ ಕ್ಷಣ ಎಲ್ಲವನ್ನು ಹಂಚ್ಕೊಳ್ಳಿ. ಖಂಡಿತ ಈ ವರ್ಷ ತುಂಬ ನಮಗೆ ಒಂದು ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ. ಅಂಬರೀಷ್ ಅವರೇ ಮತ್ತೆ ನಮಗೆ ವಾಪಸ್ಸು ಬಂದಾಗೆ ಇದೆ. ನಮ್ಮಲ್ಲಿ ಎಲ್ಲರೂ ಅದೇ ಒಂದು ಭಾವನೆ. ಮಗುನೂ ನೋಡೋಕ್ಕೆ ಎಲ್ಲರೂ ಅಂಬರೀಷ್ ಅವ್ರ ಥರನೇ ಇದ್ದಾನೆ ಅಂತಲೇ ಎಲ್ಲರಿಗೂ ಅನಿಸುತ್ತೆ. ಸೊ ಅದ್ರ ಜೊತೆಗೊಂದು ವಿಶೇಷ ಏನಂದರೆ ನನ್ನ ಸೊಸೆಗೆ ಕೊಟ್ಟಿರೋ ಡೆಲಿವರಿ ಡೇಟ್ ಆ್ಯಕ್ಚುಲಿ ಇವತ್ತೇ, ನವಂಬರ್ 24ಕ್ಕೆ ಒರಿಜಿನಲ್ ಡೆಲಿವರಿ ಡೇಟ್ ಅಂತ ಕೊಟ್ಟಿದ್ದು. ಸೊ ಹಾಗಾಗಿ ನಮ್ಮೆಲ್ರಿಗೂ ದೃಢ ವಿಶ್ವಾಸ ಇದು ಅಂಬರೀಷ್ ಅವರೇ. ಮೇಡಮ್, ಯೂಶುವಲ್ ಏನಂತ ಹೆಸರಿಡ್ಬೋದು, ಏನಂತ ಕರೀಬೋದು ಅನ್ನೋದು ಇಲ್ಲ, ಇನ್ನೂ ಅದು ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಖಂಡಿತ ಅದು ಅಂಬರೀಷ್ ಅವರ ಒಂದು ಹೆಸರು ಸೇರಿಸೇ ಇರುತ್ತೆ. ತುಂಬ ಚೆನ್ನಾಗಿದ್ದಾರೆ. ತಾಯಿ ಮಗು ಚೆನ್ನಾಗಿದ್ದಾರೆ. ಅಭಿನೂ ತುಂಬ ಅವರಿಗೆ ಇದೊಂದು ಹೊಸ ಅನುಭವ. ತುಂಬಾ ಅವನು ಮಗುನೊಂದು ನಿಮಿಷನೂ ಬಿಟ್ಟು ಇರೋಕ್ಕಾಗದೇ ಇರೋವಂಥದ್ದು. ಈಗ ಇನ್ನೇನು ಬರ್ತಾನೆ ಅಭಿನೂ. ಅವರಿಗೆ ಇವತ್ತು ದರ್ಶನ ಮಾಡಿಸುವಂಥ ಸಾಧ್ಯತೆಗಳಿದೆಯಾ ಮೇಡಮ್? ಇಲ್ಲ, ಮೊದಲು ನಾವು ಮನೆ ದೇವರ ಹತ್ರಕ್ಕೆ ಅಲ್ಲಿ ಪೂಜೆ ಸಲ್ಲಿಸಿ ಆಮೇಲೆ ಆಚೆ ಕರ್ಕೊಂಬರ್ಬೇಕು ಅನ್ನೋ ಒಂದು ಪದ್ಧತಿ ಇರೋದ್ರಿಂದ 1 ತಿಂಗಳು ಕಳೆದ ಮೇಲೇ ಹೊರಗಡೆ ಕರ್ಕೊಂಬರೋದು. ಮೇಡಮ್, ಈಗ ನಿನ್ನೆ ಬಂದಿರುವಂಥ ರಾಜಕೀಯ ಚುನಾವಣೆ ಫಲಿತಾಂಶ ಏನನ್ಸುತ್ತೆ ರಿಸಲ್ಟ್ ಬಗ್ಗೆ ಮೇಡಮ್? 3 ಕಾಂಗ್ರೆಸ್ ಪಾಲಾಗಿರ್ತಕ್ಕಂಥದ್ದು. ನಾವು ನೋಡ್ತಿದ್ದಾಗೆ ಜನರಲ್ಲಿ ಯಾವಾಗ್ಲೂ ನೀವು ಎಲ್ಲ ಒಂದು ಹಳೆಯ ಒಂದು ಹಿಂದೆ ನಡೆದಿರೋವಂಥ ಚುನಾವಣೆಯಲ್ಲೂ ಎಸ್ಪೆಷಲಿ ಉಪಚುನಾವಣೆ ಅಂತ ಬಂದಾಗ ರೂಲಿಂಗ್ ಪಾರ್ಟಿಗೆ ಅಡ್ವಾಂಟೇಜ್ ಅನ್ನೋದು ಇದ್ದೇ ಇದೆ. ಅದೊಂಥರ ಹೋಮ್ ಅಡ್ವಾಂಟೇಜು ಕ್ರಿಕೆಟ್ ಟೀಮ್ಗೆ ಇದ್ದಂಗೆ. ರೂಲಿಂಗ್ ಪಾರ್ಟಿ 99% ಯಾವಾಗ್ಲೂ ಉಪಚುನಾವಣೆ ಅನ್ನೋದು ಗೆಲ್ತಾ ಬಂದಿರೋದು ನಾವು ನೋಡಿದ್ದೀವಿ. ಸೊ ಇದನ್ನು ನಾವು ಅದರಿಂದ ಏನೋ ಚೇಂಜ್ ಆಗಿಬಿಟ್ಟಿದೆ ಅಥವಾ ಇದು ಇನ್ಯಾವುದಕ್ಕೋ ಒಂದು ದಿಕ್ಸೂಚಿ ಅನ್ನೋದು ಸುಳ್ಳಾಗತ್ತೆ ಹೇಳಿದ್ರೆ. ಬೈಪೋಲ್ ರಿಸಲ್ಟ್ಸು ಜನರಲ್ ರಿಸಲ್ಟ್ಸ್ಗೂ ಯಾವಾಗಲೂ ನೀವು ದೊಡ್ಡ ವ್ಯತ್ಯಾಸ ನೋಡ್ಬೋದು. ಸಹಜವಾಗಿ ಇದನ್ನು ಅಂದರೆ ಯಾವುದೇ ಪಾರ್ಟಿ ಇರಲಿ ಎಲ್ಲ ಎಲೆಕ್ಷನನ್ನು ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋರಾಟ ಮಾಡ್ತೀವಿ. ಆದರೆ ಖಂಡಿತ ಇದಕ್ಕೆ ಒಂದು ಆಂತರಿಕವಾಗಿ ಒಂದು ಪರಾಮರ್ಶೆ, ಒಂದು ಆತ್ಮಾವಲೋಕನ ನಡೆಯುತ್ತೆ. ಪಾರ್ಟಿ ವರಿಷ್ಠರು ಇದನ್ನು ಸರಿಪಡಿಸೋಕ್ಕೆ ಯಾವ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಬೇಕು ಅದರ ಚರ್ಚೆ ಮಾಡಿ ತಗೊಳ್ತಾರೆ. ಪರ್ಟಿಕ್ಯುಲರ್ ಆಗಿ ನಿಖಿಲ್ ಅವರ ನೋಡಿ, ನಾನು ಅದರ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅವರಿಗೆ NDAದಲ್ಲಿ ಇದ್ದಾರೆ, BJP ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ. ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ. ಅವ್ರಿಗೆ ಮುಂದೆ ಭವಿಷ್ಯ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.